ಡ್ರೈವ್ ಮಸ್ತ್ ಮಜಾ ಬರ್ತಿದೆ ಅಲ್ಲಮ್ಮ. ಫುಲ್ಲು ಭತ್ತ. ವೆಲ್ಕಮ್ ಟು ಅವರ್ ಹೋಮ್ ಫಾರ್ ಟುಡೇ ಆ್ಯಂಡ್ ಟುಮಾರೋ. ಟೀ ಕುಡಿದು ಮಜ್ಜಿಗೆ ಕುಡಿತಿದ್ದಾರೆ ಇಬ್ರು ಅತ್ತೆ ಅಳಿ. ಇಲ್ಲಿ ಬಂದಾಗ ಪ್ರತಿ ಸಲ ಚೆನ್ನಾಗಿರೋ ರೆಸ್ಟೋರೆಂಟ್ಸ್ ಏನು ಸಿಗ್ತಿರ್ಲಿಲ್ಲ ತಿನ್ನಕ್ಕೆ. ಸೊ ಈ ಸಲ ಒಂದು ಇಡ್ಲಿ ಸ್ಟ್ರೀಟು ವೆಜ್ಜು ಸಕ್ಕತ್ತಾಗಿ ಅನ್ನಿಸ್ತು. ಪ್ಲ್ಯಾನ್ ಇತ್ತು ಆಚೆ ತಿನ್ನೋಣ ಅಂತ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಗಿ ನಮ್ಮ ಮಮ್ಮಿ ತರಕಾರಿ ಉಪ್ಪಿಟ್ಟನ್ನ ಮಾಡ್ತಿದ್ದಾರೆ. ಏನು ಬಿಟ್ಟರು ನನ್ನ ಬೆಸ್ಟ್ ಫ್ರೆಂಡನ್ನ ಬಿಡಲ್ಲ, ಪ್ಯಾಕ್ ಮಾಡಿಕೊಂಡು ಹೋಗ್ತಿರೋದು. ಅಜ್ಜಿ ಮನೆ ಅಂತ 5 ತಿಂಗಳು ಪ್ರೆಗ್ನೆನ್ಸಿಯಿಂದ ಹೇಳ್ತಿದ್ದೆ, ಅಜ್ಜಿ ಮನೆ ಕ್ಯಾನ್ಸಲ್ ಆಯಿತು, ಊಟಿನೂ ಕ್ಯಾನ್ಸಲ್ ಆಯಿತು, ಏನೋ ಮೈಸೂರಿಗೆ ಹೋಗ್ತಿದ್ದೀವಿ, ಆರಾಮಾಗಿ ಹೋಗಿ ಹುಷಾರಾಗಿ ಬರ್ತೀವಿ, ಮಜ್ಜಾ ಮಾಡ್ಕೊ ಬರ್ತೀವಿ. ಎಷ್ಟೊತ್ತು ಸುಂದರ ಪೌಡರ್ ಹಚ್ಕೊಳ್ಳೋದೇ ಮುಗಿತಿಲ್ಲ. ನಾನು ಆಫ್ ಮಾಡಿದ ಸೌಂಡ್ಗೆ ಎಲ್ಲಿ ತಿರುಗು. ಅಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡಕ್ಕೆ ನಾನು ಕರ್ರಗಾಗಿದ್ದೀನಿ. ಎಷ್ಟು ದಿನಕ್ಕೆ ಹೋಗ್ತಿದೀವಿ ಅನ್ಸುತ್ತೆ ಶೋನು ಇದನ್ನ ನೋಡಿದ್ರೆ. ದರ್ಶನ ಮಾಡ್ಕೊಂಡು ಫೈನಲಿ ಹೊರಟ್ವಿ. ಫಸ್ಟ್ ಪಿಟ್ ಸ್ಟಾಪ್ ಈ ತಟ್ಟೆ ಇಡ್ಲಿ ಬಿಡ್ದಿ. ಇಂಟು ಮೈಸೂರು ರೀಚ್ ಆದ್ವಿ. ಡ್ರೈವರ್ ಇಸ್ ಬಿಸಿ ಡ್ರೈವಿಂಗ್. ವೆಲ್ಕಮ್ ಟು ಅವರ್ ಹೋಮ್ ಫಾರ್ ಟುಡೇ ಆ್ಯಂಡ್ ಟುಮಾರೋ. ಪರವಾಗಿಲ್ಲ, ರೀಸೆಂಟ್ ಆಗಿದೆ. ಕಿಚನು, ಇಂಡಕ್ಷನ್ ಸ್ಟೋವ್, ಫ್ರಿಜ್ಜು ಎಲ್ಲ ಇದೆ. ಒಂದು ಪುಟಾಣಿ ಬಾಲ್ಕನಿ ಇದೆ, ಫೋಲ್ಡಬಲ್ ಟೇಬಲ್. ಪುಟಾಣಿ ಅಲ್ಲ, ಇಟ್ ಇಸ್ ಕ್ವೈಟ್ ಬಿಗ್. ಸೊ ಒಂದು ಒಳ್ಳೆ ಬಾಲ್ಕನಿ ಇದೆ. ಟಿವಿ ಸ್ಟ್ಯಾಂಡ್, ಸೋಫಾ, ನಮ್ಮ ಮಮ್ಮಿ ಕೂತಿರೋದು ಸೋಫಾ. ಆಮೇಲೆ ರೂಮ್, ಒಂದು ಬೆಡ್, ನೈಸ್ ಮಿರರ್ ಸ್ಟ್ಯಾಂಡ್, ಸೈಡ್ ಟೇಬಲ್, ಈ ಕಡೆ ವಾರ್ಡ್ರೋಬ್ ಆ್ಯಂಡ್ ವಾಶ್ರೂಮ್. ವಾಶ್ರೂಮ್ ಇಸ್ ಆಲ್ಸೋ ಕ್ಲೀನ್. ವಾಶ್ ಬೇಸಿನ್ನು, ಶವರು ಎಲ್ಲ ಇದೆ ರೆಗ್ಯುಲರ್. ಆಮೇಲೆ ಕಬರ್ಡ್ ಇದೆ, ಕಬರ್ಡ್ ವಿಚ್ ಇಸ್ ರೀಸೆಂಟ್ ನೌ. ಸೊ ಇಟ್ಸ್ ಫೈನ್, ಇಟ್ಸ್ ವರ್ತ್ ದ ಮನಿ. ಅದು ರೆಡಿಯಾಗಿ ಇವಾಗ ಊಟ ಮಾಡಿಕೊಂಡು ರೆಡಿಯಾಗಿ ಬೃಂದಾವನ್ ಗಾರ್ಡನ್ಸ್ ಹತ್ರ ಹೊರಡ್ತಾ ಇದ್ದೀವಿ. ಡ್ರೈವ್ ಮಸ್ತ್ ಮಜಾ ಬರ್ತಿದೆ ಅಲ್ಲಮ್ಮ. ಫುಲ್ಲು ಭತ್ತ. ಫೈನಲಿ ₹100 ಟೋಲ್ ಕಟ್ಟಿ ನಿಯರ್ ಬೃಂದಾವನ್ ಗಾರ್ಡನ್ಸ್. ಅನ್ಕೊಂಡಂಗಾಗಿಲ್ಲ ಅಂದ್ರೆ ಪುಟ್ಟದಾಗಾದ್ರೂ ಏನೋ ಒಂದು ಫೋಟೋ ಶೂಟ್ ಆಯ್ತು. ಇವಾಗ ಪೇಟ್ ಪೂಜೆ ಮಾಡಕ್ ಹೋಗ್ತಿದೀವಿ ಪಟ್ಟಾಕಾಗೆ. ಇವಾಗ ನಾವು ಬಂದಿರೋದು ಪಟ್ಟಾಕಾಗೆ. ಫುಲ್ಲು ಇಲ್ಲಿ ವೆಜಿಟೇರಿಯನ್ ರೆಸ್ಟೋರೆಂಟ್ಸೇ ಜಾಸ್ತಿ ಕಾಣಿಸ್ತಿದೆ. ಅಲ್ಲಿ ಮುಂಬೈ ಚಾಟ್ಸ್ ಅಂತೆ, ಮುಂದೆ ಏನೋ ಒಂದು, ಆ ಕಡೆ ಗುರುದರ್ಶಿನಿ ದೋಸಾ ಪ್ಯಾಲೇಸ್. ಲೆಟ್ಸ್ ಎಕ್ಸ್ಪ್ಲೋರ್ ದಿಸ್. ನಡೀರಿ ಹೋಗೋಣ.
ಪಟಾಕನಲ್ಲಿ ವಿ ಆರ್ ಟ್ರೈಂಗ್ ಏನಿದು ಮಟ್ಕಾ ಗುಲ್ಲ. ಟೇಸ್ಟ್ ಅಮ್ಮ. ಹಾಂ, ಮಿಸ್ಸಸ್ಸು ಮಿಸ್ಟರು ಎಲ್ಲ ಐತಿಲ್ಲಿ. ಲೆಟ್ ಟೇಸ್ಟ್ ಪಾವ್ ಭಾಜಿ. ನಿಮಗೆ ಇಷ್ಟ ಆಯ್ತಾ? ನನಗೆ ಆಬ್ವಿಯಸ್ಲಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ನಾವಿಲ್ಲಿ ಪಾನಿಪುರಿ, ಪಾವ್ ಭಾಜಿ, ಮಟ್ಕಾ ಗುಲ್ಲ ಮತ್ತು ಪನ್ನೀರ್ ಪರಾಟ ಟ್ರೈ ಮಾಡಿದ್ವಿ. ಎಲ್ಲ ಐಟಮು ಪರವಾಗಿಲ್ಲ. ಪಟಾಕ ಇಸ್ ವರ್ತ್ ವಿಸಿಟಿಂಗ್ ಒನ್ಸ್ ಆರ್ ಮೋರ್ ಟೈಮ್ ಇಫ್ ಯು ಲೈಕ್ ಇಟ್. ಪರಾಟ ಜೊತೆ ಚೋಲೆ ಕೊಟ್ಟಿದ್ದಾನೆ. ಹೆಂಗಿದೆ ಚೋಲೆ? ಡಿಫ್ರೆಂಟ್. ಎಲ್ಲೂ ನಾವು ಚೋಲೆ ತಗೊಂಡೇ ಇಲ್ಲ. ಹೊಟ್ಟೆ ತುಂಬ ತಿನ್ಕೊಂಡು ಮಜ್ಜಿಗೆ ಜೊತೆ ಎಂಡಿಂಗ್. ಟೀ ಕುಡ್ದು ಮಜ್ಜಿಗೆ ಕುಡಿತಿದ್ದಾರೆ ಇಬ್ರು ಅತ್ತೇಳಿ. ಟೀ ಅಥವಾ ಟೀ ಅನ್ಕೊಂಡು ಮಟ್ಕಾಗುಲ್ಲ ತಿಂದ್ವಿ. ಮಟ್ಕಾಗುಲ್ಲ ತಿಂದಾದ್ಮೇಲೆ ಸ್ವೀಟ್ ಆಗುತ್ತೆ. ಪಾನಿಪುರಿ ತಿಂದಾದ್ಮೇಲೆ ಚಾ. ಓ ಮಕ್ಕ ಬರೀ ಪಾನಿಪುರಿ. ಓಕೆ, ಅದ್ರ ಜೊತೆ ತಿಂದು ಸೈಡ್ಸು ಪಾವ್ ಭಾಜಿ, ಒಂದು ಪನ್ನೀರ್ ಪರಾಟ, ಒಂದು ವಡಾಪಾವ್. ಅದನ್ನ ತಿಂದು ಮತ್ತೇನು ಮಾಡಿದ್ವಿ? ಚಾ ಕುಡಿದ್ವಿ. ವಡಾಪಾವ್ ತಿಂದ್ವಿ. ಕರೆಕ್ಟ್. ಚಾ ಕುಡಿದಾದ್ಮೇಲೆ ವಡಾಪಾವ್ ತಿಂದ್ವಿ. ಅದಾದ್ಮೇಲೆ ಮಜ್ಜಿಗೆ. ಬ್ಯಾಕ್ ಟು ಬ್ಯಾಕ್. ಅದು ಒಳ್ಳೆ ಪ್ರೋಸೆಸ್ ಆಗುವಲ್ಲ. ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾ ಹಾಕ್ತಿದ್ದೀರಿ. ಫಸ್ಟ್ ಏನಾಗಿರುತ್ತೆ, ಚಾವಾಗಿರುತ್ತೆ. ಆಮೇಲೆ ವಡಾಪಾವು, ಅದ್ರ ಮೇಲೆ ಸ್ವಲ್ಪ ವಾಕ್ ಮಾಡಿ ನೀರೆಲ್ಲ ಕುಡಿದು ಅದ್ರ ಮೇಲೆ ಮಜ್ಜಿಗೆ. ಸೊ ಅದು ಮಿಕ್ಸ್ ಆಗಲ್ಲ, ಪ್ರೋಸೆಸ್ ಆಗಲ್ಲ. ಹೌದೌದು. ಹೆಂಗಿತ್ತು ನಿಮ್ಮ ದಿನ? ಚೆನ್ನಾಗಿತ್ತಾ? ಮೈಸೂರು ನಿಮ್ದು ಶನ? ಹೇಗಿತ್ತು ನಿಮ್ಮ ಡೇ? ಝೀರೋನಾ? ನಂಗೆ ಮೈಸೂರಿಗೆ ಬಂದಾಗ ಪ್ರತಿ ಸಲ ಚೆನ್ನಾಗಿರೋ ರೆಸ್ಟೋರೆಂಟ್ಸ್ ಏನು ಸಿಗ್ತಿರ್ಲಿಲ್ಲ ತಿನ್ನಕ್ಕೆ. ಸೊ ಈ ಸಲ ಒಂದು ಇಡ್ಲಿ ಸ್ಟ್ರೀಟು ವೆಜ್ಜು ಸಖತ್ತಾಗಿ ಅನ್ನಿಸ್ತು. ಐ ಆಮ್ ಎಂಜಾಯಿಂಗ್. ನೆಕ್ಸ್ಟ್ ಟೈಮಿಂದ ಬಂದರೆ ಇದೆ ನನ್ನ ಫುಡ್ ಸ್ಟ್ರೀಟು ಫಿಕ್ಸ್. ಏನು ಇಷ್ಟ ಆಯಿತು? ನನಗೆ ವಡಾಪಾವ್ ಇಷ್ಟ. ಏನು ಇಷ್ಟ ಆಗಿಲ್ಲ? ಮಟ್ಕಾ ಗುಲ್ಲ. ಯಾಕೆ? ಕೆನೆ ಫೋಟೋಸ್ ಚೆನ್ನಾಗಿತ್ತು. ಡ್ರೈವ್ ಇಷ್ಟ ಆಯ್ತು. ಡ್ರೈವ್ ಅನ್ಸೇ ಇಲ್ಲ. ಇಲ್ಲೇ ನಮ್ಮ ಮನೆ ಪಕ್ಕ ಎಲ್ಲ ಹೋಗಿದ್ದೀವಿ. ಹಾಸ್ಪಿಟಲ್ಗೆ ಹೋಗೋ ಥರ ಡಿಸ್ಟೆನ್ಸ್. ಆರಾಮಾಗಿ ಬಂದ್ವಿ. ಓಕೆ, ಗುಡ್ ನೈಟ್. ಸಿ ಯು ಟುಮಾರೋ. ಗುಡ್ ನೈಟ್.